ಮೈತ್ರಿ ಪಕ್ಷದ ವಾತಾವರಣ ಹೇಗಿದೆ ಸರ್ ಮಂಡ್ಯ? ನನಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗದ ಮಾಹಿತಿಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಬಾರಿ ಇಂಚಿಂಚು ಕುಸಿತಾ ಇದೆ ಕ್ಷೇತ್ರನ. ಇಲ್ಲ, ಎಲ್ಲ ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಚುನಾವಣೆಯನ್ನ ನಾನು ನಡೆಸೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರು, ರೈತ ಬಂಧುಗಳು, ನಮ್ಮ ಪಕ್ಷದ ದಿಗ್ಗಜರುಗಳೇನಿದ್ದಾರೆ ಅವರು ಚುನಾವಣೆ ನಡೆಸ್ಕೊತಾ ಇದ್ದಾರೆ. ನಾನು ಕೆಲವರನ್ನ ಚುನಾವಣೆ ಪೂರ್ವದಲ್ಲಿ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥ ಕೆಲಸ ಮಾಡಿದ್ದೇನೆ. ಸಂಪೂರ್ಣ ಚುನಾವಣೆಯನ್ನು ನಮ್ಮ ಪಕ್ಷದ ಮುಖಂಡರುಗಳು, ಪುಟ್ಟರಾಜು ಅವರ ನೇತೃತ್ವದಲ್ಲೇ ಜಿಟಿ ದೇವೇಗೌಡರು ಮಾರ್ಗದರ್ಶನ, ಇಲ್ಲಿ ಸಾರಾ ಮಹೇಶ್ ಅವರು ಬಹುಶಃ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಅವ್ರ ಮನಸ್ಸಿನ ಮೇಲೆ ನೋವಿತ್ತು. ಇಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ರೆ ಪ್ರತಿ ಕುಟುಂಬಗಳನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಜನತೆಯ ಜೊತೆ ನನ್ನ ಬಾಂಧವ್ಯ ಇಟ್ಕೊಂಡಿದ್ದೆ. ಏನೋ ಒಂದು ಅನುಕಂಪದ ಹಿನ್ನೆಲೆಯಲ್ಲಿ ಆದಂಥ ಒಂದು ಅವರ ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಯಲ್ಲೇ ಒಂದು ವರ್ಷದಿಂದ ಬಹುಶಃ 10 ತಿಂಗಳಿಂದ ಈ ಕಡೆ ಅವ್ರು ಬರಲಿಕ್ಕೆ ಅವ್ರ ಮನಸ್ಸಿನ ಮೇಲೆ ಕಠಿಣವಂತ ನಿರ್ಧಾರ ಮಾಡಿದ್ರು. ಆದರೆ ಇವತ್ತು ಸಾರಾ ಮಹೇಶ್ ಅವರು KR ನಗರದಲ್ಲಿ ಅವ್ರ ಮುಖ ನೋಡುತ್ತಿದ್ದಂಗೆ ಆ ಕಾರ್ಯಕರ್ತರುಗಳು ಮತ್ತು ಈ ಭಾಗದ ಜನತೆ ಅವ್ರ ಕೂಗು ನಾನು ಕೇಳ್ತಾ ಇದ್ದೆ. ಸಾರಾ ಮಹೇಶ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದು KR ನಗರದಲ್ಲಿ ಜನತೆಯಲ್ಲಿ ಒಂದು ರೀತಿಯ ಒಂದು ಭಾವನೆ ಬಂದದ್ದನ್ನ ಕಾಣ್ತಾ ಇದೆ. ಬಹುಶಃ ಇವೆಲ್ಲ ಅವ್ರಿಗೆ ಆದಂಥ ನೋವೇನಿದೆಯಲ್ಲ, ಅದರ ಅನುಕಂಪ ಇವತ್ತು ಈ ಚುನಾವಣೆ ಸುಲಭವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ವಿಶ್ವನಾಥ್ ಅವರು ಇವತ್ತು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದೆಲ್ಲ ನನಗೆ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಏನು ನೆನ್ನೆ ನಾಮಪತ್ರದ ಅಕ್ಸೆಪ್ಟೆನ್ಸ್ ಆಗಿದೆ. ಈಗ ಈ ಚುನಾವಣೆಗೆ ಇದೆಲ್ಲ ನನಗೆ ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ರೀತಿಯ ಬಹುಮತವನ್ನು ತರ್ತಕ್ಕಂಥದ್ರಲ್ಲಿ ಅವರುಗಳ ಕೊಡುಗೆ ನಂದೇನಿಲ್ಲ. ಒಂದು ಕಡೆ ಪುಟ್ಟರಾಜಣ್ಣಂದಿರ್ಬೋದು, ಆ ಕಡೆ ನಮ್ಮ ಮಂಡ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು, ಜಿಟಿ ದೇವೇಗೌಡರಿರ್ಬೋದು, ಅದ್ರ ಜೊತೆಗೆ BJPಯ ವಿಶೇಷವಾಗಿ ಪಕ್ಷದ ಚುನಾವಣೆ ಅಭ್ಯರ್ಥಿಗಳಾದಂಥದ್ದು ಜೊತೆಗೆ ಹಲವಾರು BJPಯ ನಾಯಕರುಗಳು ಸಹ ನನಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಪೂರಕವಾಗಿ ಈ ಚುನಾವಣೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನತೆಯ ಆಶೀರ್ವಾದ ದೊರಕತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಗುರಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಈ ಎರಡೂ ಪಕ್ಷದ NDA ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಅದಕ್ಕೆ ಹೇಳಿದ ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಅಂತದ್ದು ಅಂತರಕ್ಕೆ ಏನು ನಿರೀಕ್ಷೆ ಮಾಡಿ ಸರ್.